ಬೆಂಗಳೂರಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ SP ರಸ್ತೆಗೆ ಕಾಲಿಟ್ಟಿರುವಂತದ್ದು ಧರ್ಮ ದಂಗಲ್. ಅಲ್ಲಿ ಯಾವ ರೀತಿಯಾಗಿ ಧರ್ಮ ದಂಗಲ್ ಅಂದ್ರೆ SP ರೋಡ್ ಮುಸ್ಲಿಂ ವ್ಯಾಪಾರಿಗಳು ಜಿಹಾದಿಗಳು ಅಂತ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆಯಂತೆ. ಒಟ್ಟಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ವ್ಯಾಪಾರಿಗಳು. ಒಟ್ಟಾಗಿ ಅಂದ್ರೆ ಎಲ್ಲ ಧರ್ಮದವರು ಕೂಡ ಹೋಗ್ಬಿಟ್ಟು ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಎಲ್ಲ ಧರ್ಮಗಳ ವ್ಯಾಪಾರಿಗಳಿಂದ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧಾರ್ಮಿಕತೆ ತಂದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ, ಸುಮ್ಮನೆ ಏನೇನೋ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ದೂರಾಗಿದೆ. SP ರೋಡ್ ಬೆಂಗಳೂರಿನ ಒಂದು ಫೇಮಸ್ ರೋಡ್, ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ಆಗುತ್ತೆ. ಇದು ಆದಾಯದ ಮೂಲ ಕೂಡ. ಅದು ಈ ಚಿಕ್ಕಪೇಟೆ, ಬಳೆಪೇಟೆ ಎಲ್ಲ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ SP ರೋಡ್ ಎಲೆಕ್ಟ್ರಾನಿಕ್ಸ್ಗಳಿಗೆ ತುಂಬಾ ಫೇಮಸ್ ಆಗಿರುವಂಥ ರೋಡ್. ಇಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದರಲ್ಲಿ ಇದರಲ್ಲಿ ನಮ್ಮಲ್ಲಿ ಕನ್ನಡಿಗರ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದೀವಿ ಅಂತ ತೋರಿಸ್ತಾರೆ. ನಾವು ಕನ್ನಡಿಗರೇ, ಫಸ್ಟ್ ನಾವು ಕನ್ನಡಿಗರು, ಆಮೇಲೆ ಬೇರೆ. ಇವ್ರು ಹೇಳೋ ಪ್ರಕಾರ ನಾವೆಲ್ಲಿಂದನೋ ಬಂದಿದ್ದೀವಿ, ಅದ್ ಮಾಡ್ತಾ ಇದೀವಿ, ಇದ್ ಮಾಡ್ತಾ ಇದೀವಿ, ಹಿಂದೂಗಳ ಮೇಲೆ ಆರೋಪ ಮಾಡ್ತಾವ್ರೆ, ದೌರ್ಜನ್ಯ ಮಾಡ್ತಿದೀವಿ ಅಂತ ಹೇಳ್ತಾವ್ರೆ. ಎಲ್ಲಿ ಮಾಡಿದ್ದೀವಿ ನಾವು? ಯಾವ ಹಿಂದೂಗಳ ಮೇಲೆ ಮಾಡಿದ್ದೀವಿ? ಆಮೇಲೆ ಇನ್ನೂ ಒಂದು, ಬರೀ ಇವರು ಮಾತೆತ್ತಿದ್ರೆ ಮುಸ್ಲಿಂ ಜಿಹಾದಿಗಳು ನಮ್ಮನ್ನ ನೋವು ಮಾಡ್ತೈತೆ. ಅದು ಸೋಷಿಯಲ್ ಮೀಡಿಯಾದಿಂದ ಅದು ಯಾರು ಮಾಡಿದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತೀವಿ. ನಾವು ಲೋಕಲ್ ಅವರೇ, ನಮಗೂ 40 ವರ್ಷ SP ರೋಡಲ್ಲಿ ಹುಟ್ಟು ಬೆಳೆದಿರೋದು. ಇಷ್ಟು ವರ್ಷದಿಂದ ಯಾವುದು ಮುಸ್ಲಿಮ್ ಹಿಂದೂ ಅಂತ ಯಾವುದು ಜಗಳಗಳು ಯಾವುದು ಇದುವರೆಗೂ ಆಗಿಲ್ಲ. ನಾವು ಆಗೋಕ್ಕೂ ಬಿಡೋದಿಲ್ಲ. ನಮ್ಗೆ ಇಷ್ಟವರೆಗೂ ನಾವು ಬಿಟ್ಟಿರಲಿಲ್ಲ. SP ರೋಡಲ್ಲಿ ಮುಸ್ಲಿಮರು ದುಡಿತಾರೆ, ಮಾರ್ವಾಡಿಗಳು ದುಡಿತಾರೆ, ಕನ್ನಡದವರು ಎಲ್ಲ ಕ್ಯಾಸ್ಟ್ ಅವರು ದುಡಿತಾರೆ. ಎಲ್ಲರೂ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಏನಂತ ದೂರು ದಾಖಲಾಗಿರುವಂತದ್ದು? ಯಾರು ಅಲ್ಲಿರುವಂತ ಮುಸ್ಲಿಂ ವ್ಯಾಪಾರಿಗಳನ್ನ ಜಿಹಾದಿಗಳು ಅಂತ ಅಪಪ್ರಚಾರ ಮಾಡ್ತಾ ಇರೋದಂತೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಪೃಥ್ವಿ, ಇದೀಗ ರಾಜ್ಯದ ಅತಿ ದೊಡ್ಡ ಇಲೆಕ್ಟ್ರಾನಿಕ್ಸ್ ಮಾರುಕಟ್ಟೆ ಆಗಿರುವಂತಹ SP ರಸ್ತೆಗೂ ಕೂಡ ಧರ್ಮದಂಗಲ್ ಕಾಲಿಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಹಲ್ಸೂರ್ ಗೇಟ್ ಪೊಲೀಸ್ ACPಗೆ ಇದ್ರ ಬಗ್ಗೆ ಒಂದು ದೂರನ್ನ ಕೊಟ್ಟು ಅಗತ್ಯ ಕ್ರಮಕ್ಕಾಗಿ ವರ್ತಕರು, SP ರೋಡ್ನ ವರ್ತಕರು ಆಗ್ರಹಿಸಿರುವಂತದ್ದು. ಇಲ್ಲಿ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳು ಏನೇನು ಅಂತಂದ್ರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತಹ ವರ್ತಕರು ಯಾರಿದ್ದಾರೆ ಅವರ ಮೇಲೆ ಅವ್ರ ವಿರುದ್ಧವಾಗಿ ಒಂದು ಅಪಪ್ರಚಾರವನ್ನ ಮಾಡುವಂತ ಕೆಲಸ SP ರೋಡ್ ಅಲ್ಲಿ ಆಗ್ತಾ ಇದೆ ಅನ್ನುವಂತ ಒಂದು ದೂರನ್ನ ಅವರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ನಿನ್ನೆ ಎಲ್ಲಾ ಧರ್ಮಕ್ಕೆ ಸೇರಿರುವಂತವರು, ಹಿಂದೂಗಳಿದ್ರು, ಮುಸ್ಲಿಮರಿದ್ರು, ಜೈನರಿದ್ರು, ಬೇರೆ ಎಲ್ಲಾ ಧರ್ಮಕ್ಕೂ ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇರುವಂತವರು ನಿನ್ನೆ ಪೊಲೀಸ್ ಮೆಟ್ಲೇರಿರುವಂತದ್ದು. ಪ್ರಮುಖವಾಗಿ ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾನ ಬಳಸಿಕೊಂಡು ಒಂದಿಷ್ಟು ಕಿಡಿಗೇಡಿಗಳು ಈ ರೀತಿಯಾಗಿರುವಂತಹ ಒಂದು ಕುಕೃತ್ಯವನ್ನ ಎಸಗ್ತಾ ಇದ್ದಾರೆ. ಇದರಿಂದ ಇದು ಕೇವಲ ಮುಸ್ಲಿಮರಿಗೆ ಅನುಗುಣವಾಗಿ ಸಂಬಂಧಿಸುವಂತ ಅಥವಾ ಅವರಿಗೆ ಹೊಡೆತ ಕೊಡುವಂತ ವಿಚಾರ ಮಾತ್ರ ಅಲ್ಲ. ಈ ರೀತಿಯಾಗಿ ಅಪಪ್ರಚಾರ ಮಾಡೋದ್ರಿಂದ ಸಂಪೂರ್ಣವಾಗಿ SP ರಸ್ತೆಯಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರುವಂತಹ ಎಲ್ಲಾ ವ್ಯಾಪಾರಸ್ಥರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ಆಕ್ರೋಶವನ್ನ, ಒಂದು ಅಸಮಾಧಾನವನ್ನ SP ರಸ್ತೆಯ ವರ್ತಕರು ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು, ಮುಸ್ಲಿಮರು ಇಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಇಲ್ಲಿ ವ್ಯಾಪಾರವನ್ನ ಮಾಡಿಕೊಂಡು ಇಲ್ಲಿಂದ ಬರುವಂತಹ ಲಾಭದ ದುಡ್ಡೇನಿದೆ ಇದರಿಂದ ಜಿಹಾದಿ ಆ ರೀತಿಯಾಗಿರುವಂತಹ, ಅಂದ್ರೆ ಭಯೋತ್ಪಾದನಕ ರೀತಿಯಾಗಿರುವಂತಹ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಅನ್ನುವಂತ ಒಂದು ಸುಳ್ಳು ಅಪಪ್ರಚಾರವನ್ನ ಇಲ್ಲಿ ಹಬ್ಬಿಬಿಡಲಾಗ್ತಾ ಇದೆ ಅನ್ನುವಂತ ಒಂದು ದೂರನ್ನ ನಿನ್ನೆ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ BBMP ಕಮಿಷನರ್ಗೂ ಕೂಡ ಒಂದು ಮನವಿಯನ್ನ ಕೊಟ್ಟರು. ಜೊತೆಗೆ ಹಲ್ಸೂರ್ ಗೇಟ್ ACP ಅವ್ರಿಗೂ ಕೂಡ ಇದ್ರ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಈ ಸಂಬಂಧ ಈಗಾಗಲೇ SP ರಸ್ತೆಯಲ್ಲಿ ಅಂಗಡಿಗಳಿಗೆ SP ರಸ್ತೆಯ ವರ್ತಕರು ಒಂದು ತಂಡವನ್ನ ಕಟ್ಕೊಂಡು ಎಲ್ಲಾ ಅಂಗಡಿಗಳು ಕೂಡ ಹೋಗಿ, ಅದು ಹಿಂದೂಗಳಾಗಿರ್ಲಿ, ಮುಸ್ಲಿಮರಾಗಿರ್ಲಿ, ಕ್ರಿಶ್ಚಿಯನ್ರಾಗಿರ್ಲಿ ಅಥವಾ ಜೈನರಾಗಿರ್ಲಿ, ಎಲ್ರಿಗೂ ಕೂಡ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವಿಲ್ಲಿ ಒಗ್ಗಟ್ಟಾಗಿ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಣ್ಣ ತಮ್ಮಂದಿರ ತರ ಬದುಕನ್ನ ಕಟ್ಕೊಂಡು ಹೊಟ್ಟೆಪಾಡನ್ನು ನೋಡ್ಕೊಳ್ತಾ ಇದ್ದೀವಿ. ಇದ್ರ ಮಧ್ಯೆ ಯಾರೋ ಒಂದು ಇಬ್ರು ಮೂರು ಮಾಡುವಂತ ಕಿಡಿಗೇಡಿತನದ ಕೆಲಸಕ್ಕೆ ನಾವು ಬಲಿಯಾಗಬಾರದು ಅನ್ನುವಂತ ರೀತಿಯಲ್ಲೂ ಕೂಡ ಅವರಿಗೆ ಮನವರಿಕೆ ಮಾಡುವ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.